ನೋಡ್ದಂಗಿದೆ ಅಲ್ವಾ? ಹೌದು, ನಾನು ಹೋದ ವಿಡಿಯೋದಲ್ಲಿ ಇದರ ಬಗ್ಗೆ ಇದರ ಪುರಾಣ ಎಲ್ಲ ಹೇಳಿದ್ದೆ ನಿಮಗೆ. ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಲ್ಲರೂ ಹೋಗಿ ನೋಡಿ. ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಸೊ ಗೈಸ್, ಇಲ್ಲಿ ದೇವಸ್ಥಾನದ ಅರ್ಚಕರಾದ ಶ್ರೀ ನಾಗೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಾಗೇಶ್ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ. ಈ ದೇವಸ್ಥಾನದ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಇದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚಂದ್ರಶೇಖರಪುರ ಹೋಬಳಿ ಅಡ್ಕಲಗೊಪ್ಪ ಅಂಬುಜರಿ ಈರಣ್ಣನ ಗುಡಿ ಶ್ರೀ ಪುಣ್ಯಕ್ಷೇತ್ರ. ಇದು ಪುರಾತನ ಕಾಲದ, ಇದು ಚೋಳರ ಕಾಲದ ದೇವಸ್ಥಾನ. ಆ ಚೋಳರು ಪ್ರತಿಷ್ಠೆ ಮಾಡಿರೋದು ಇದು ದೇವಸ್ಥಾನ. ಇದು ಪೂರ್ವ ಕಾಲದಲ್ಲಿ ಹಳೆಯ ದೇವಸ್ಥಾನ ಇತ್ತು. ಈಗ ನಾವು 1983ರಿಂದ ದೇವಸ್ಥಾನವನ್ನು ಹೊಸದಾಗಿ ರಿನೋವೇಷನ್ ಮಾಡ್ತಾ ಇದ್ವಿ. ಅದರಿಂದ ಈಗ ಅವಾಗ ತುಂಬಾ ಹಳೆಯ ದೇವಸ್ಥಾನವಾಗಿತ್ತು. ಅದರಿಂದ ಈಗ ನಾವು ಹೊಸದಾಗಿ ಈಗ ದೇವಸ್ಥಾನ ಮಾಡ್ತಾ ಇದ್ದಾನೆ. ಇವರು ಈ ಕಡೆ ಎಲ್ಲ ಸುತ್ತ ಕೆರೆ ಇರೋದ್ರಿಂದ ಸುತ್ತ ನೀರಿದೆ, ಮಧ್ಯ ದ್ವೀಪ ಇದ್ದಾಗಿದೆ. ನಮ್ಮ ಊರಿಂದ ಬಂದ್ರೆ ಈಗ ಬೇರೆ ಎಲ್ಲೂ ಹೋಗಕ್ಕಾಗಲ್ಲ. ಎಡಭಾಗದಲ್ಲೂ ನೀರಿದೆ, ಬಲಭಾಗದಲ್ಲೂ ನೀರಿದೆ, ಸ್ವಾಮಿ ಹಿಂಭಾಗದಲ್ಲೂ ಕೆರೆ ಏರಿ ಇದೆ. ಅದರಿಂದ ಇದು ದ್ವೀಪ ಇದ್ದಾಗೆ ನಮ್ಮ ವೀರಭದ್ರ ಸ್ವಾಮಿ ಪುಣ್ಯಕ್ಷೇತ್ರ ಹೊಂದಿದ್ದು. ಇವನು ಒಂಥರ ಇಲ್ಲಿ ಅವಾಗ ಮಶಾನ ರುದ್ರ ಅಂತ ಹೆಸರು. ಇಲ್ಲೆಲ್ಲ ಸುತ್ತ ಮಶಾನ ಇತ್ತು. ಇಲ್ಲೆಲ್ಲ ಬರೀ ಗಾಳಿ ಕಲ್ಲು ಎಲ್ಲ ಉಯಿಸ್ತಾ ಇದ್ರು. ಅದರಿಂದ ಇಲ್ಲಿಗೆ ಮಶಾನ ರುದ್ರ ವೀರಭದ್ರೇಶ್ವರ ಅಂತ ಹೇಳಿದ್ದಾರೆ. ಈಗ ಇದರಲ್ಲಿ ಈ ಜಾತ್ರಾ ಮಹೋತ್ಸವವು ಚೈತ್ರ ಮಾಸದಲ್ಲಿ ಯುಗಾದಿ ಹಬ್ಬದ 15 ದಿನಕ್ಕೆ ಮಹಾರಥೋತ್ಸವ ನಡೆಯುತ್ತೆ. ಮತ್ತು ಕೊನೆ ಕಾರ್ತಿಕ ಸೋಮವಾರದಂದು ಲಕ್ಷ ದೀಪೋತ್ಸವ ನಡೆಯುತ್ತೆ. ಮತ್ತು ನವರಾತ್ರಿ 9 ದಿನಗಳ ಕಾಲ ಶ್ರೀ ಭದ್ರಕಾಳಮ್ಮನವರಿಗೆ ವಿಶೇಷ ಅಲಂಕಾರ ಪೂಜೆ ಮತ್ತು ಶತನವರಾತ್ರಿ ದಿನ ಅಲಂಕಾರ ಪೂಜೆ ನಡೆಯುತ್ತೆ. ಮತ್ತೆ ಮಹಾಶಿವರಾತ್ರಿ ಎಂದು ಗಂಗಾಧರೇಶ್ವರ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಮತ್ತು ಯಾಮದ ಪೂಜೆ 3 ಯಾಮದ ಪೂಜೆಯನ್ನು ಗಂಗಾಧರೇಶ್ವರ ನಡೆಯುತ್ತೆ. ಪ್ರತಿ ವರ್ಷ 3 ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತೆ. ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇಲ್ಲಿ ಶ್ರೀಕೃಷ್ಣಹರ ಗಣಪತಿ ದೇವಸ್ಥಾನ ಇದೆ. ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರೋದು 31/5/2010. ಬನ್ನಿ ನೋಡೋಣ ಗಣಪತಿ. ಇಲ್ಲಿ ಸಾಕ್ಷಾತ್ ವಿನಾಯಕನು ಇಲ್ಲಿ ನೆಲೆಸಿದ್ದಾನೆ. ತಮ್ಮ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ಕೇಳ್ಕೊತೀನಿ. ಗೈಸ್, ಇಲ್ಲಿ ಶಿವನ ಲಿಂಗ ಇದೆ ನೋಡಿ, ಎಷ್ಟು ವಿಜೃಂಭಣೆಯಿಂದ ಇದಕ್ಕೆ ಅಲಂಕಾರ ಮಾಡಿದ್ದಾರೆ. ಹಾಗೆ ಎದುರುಗಡೆ ಇಲ್ಲಿ ನಂದಿ ಇದ್ದಾನೆ. ಇದರ ಕಿವಿಯಲ್ಲಿ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಕೆಲ ಕಾಲದಲ್ಲಿಯೇ ಇದನ್ನು ಸಿದ್ಧಿಪಡಿಸುತ್ತಾನೆ. ಸೊ ಗೈಸ್, ಇಲ್ಲಿ ನೀವು ನೋಡ್ತಿರಬಹುದು ಶ್ರೀ ಭದ್ರಕಾಳಿ ಅಮ್ಮನವರನ್ನ, ಶ್ರೀ ಸಾಕ್ಷಾತ್ ವೀರಭದ್ರ ಸ್ವಾಮಿ ಅವರ ಪತ್ನಿಯಾಗಿರುವಂತಹ ಶ್ರೀ ಭದ್ರಕಾಳಿ ತಾಯಿಯವರನ್ನ ನೀವು ನೋಡ್ತಿರಬಹುದು. ಎಲ್ಲರೂ ಭದ್ರಕಾಳಿ ಅವರ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿ ನೋಡ್ತಿರಬಹುದು, ಇಲ್ಲಿ 10 ಭಕ್ತರು ನಾಗದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ವರ್ಷಕ್ಕೊಮ್ಮೆ ಬರುವ ನಾಗರ ಚೌತಿ ಮತ್ತು ನಾಗರ ಪಂಚಮಿಯಂದು ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಎಲ್ಲರೂ ನಾಗದೇವರ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನೀವು ಇಲ್ಲಿ ನೋಡ್ತಿರುವುದು ಇದು ಬಿಲ್ವಪತ್ರೆ ಮರ. ಇದು ಶಿವನಿಗೆ ತುಂಬಾ ಪ್ರಿಯವಾದದ್ದು. ಈ ದೇವಸ್ಥಾನ ನಿರ್ಮಾಣ ಆದಾಗಿಂದ ಈ ಮರ ಇಲ್ಲಿದೆ ಅಂತ ಭಕ್ತಾದಿಗಳು ಹೇಳುತ್ತಾರೆ.
ಸೊ ಗೈಸ್, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಬಂದು ಎಲ್ಲರೂ ವಿಸಿಟ್ ಮಾಡಿ. ಬೆಂಗಳೂರಿನಿಂದ 105 ಕಿಲೋಮೀಟರ್ ಹಾಗೂ ತುಮಕೂರಿನಿಂದ 40ರಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲರೂ ಬಂದು ಇಲ್ಲಿಗೆ ಭೇಟಿ ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ನನ್ನದೊಂದು ವಿನಂತಿ ಏನೆಂದರೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ, ಎಲ್ಲೆಂದರಲ್ಲಿ ಪ್ಲೇಟ್ ಲೋಟಗಳನ್ನು ಎಸೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.